ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಭಾಗಕ್ಕೋಸ್ಕರ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇವತ್ತಿನ ದೇವರ ವಾಕ್ಯದ ಧ್ಯಾನಕ್ಕೋಸ್ಕರ ದೇವರು ನನ್ನ ಹೃದಯದಲ್ಲಿ ಹಾಕಿದಂಥ ವಿಷಯ ಮುಂದೆ ನೋಡಿ ಮುಂದೆ ಹೋಗಿ ಎಂಬುದಾಗಿ. ಮುಂದೆ ನೋಡಿ ಮುಂದೆ ಹೋಗಿ ಎಂಬುದಾಗಿ. ನಾವು ವಾಕ್ಯ ಭಾಗವನ್ನು ಧ್ಯಾನ ಮಾಡುವುದಕ್ಕಿಂತ ಮೊದಲು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪಾದಸಂಧಾನಕ್ಕೆ ಬಂದೆಯಪ್ಪ. ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ, ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ಅಪ್ಪ, ಈ ವಾಕ್ಯ ಭಾಗದ ಸಮಯದಲ್ಲೇ ನೀವು ನಮ್ಮೊಂದಿಗೆ ಮಾತನಾಡಿ, ಇಲ್ಲಿ ವಾಕ್ಯ ಸಂದೇಶ ಕೇಳುವ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಸ್ವಾಮಿ. ನಿಮ್ಮ ಜೀವವುಳ್ಳ ವಾಕ್ಯಗಳು ಸ್ವಾಮಿ ಪ್ರತಿಯೊಬ್ಬರ ಹೃದಯದಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಪವಿತ್ರಾತ್ಮ, ನೀವೆಲ್ಲವನ್ನು ತೊಡಗಿ ತೆಗೆದುಕೊಳ್ಳಿ. ಮಾತನಾಡೋ ನನ್ನನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಜನರನ್ನು ಆಳ್ವಿಕೆ ಮಾಡಿ ನಿಮ್ಮ ಚಿತ್ತ ನೆರವೇರಲಿಯಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ನಾನು ಆಗಲೇ ಹೇಳಿದಾಗೆ ಇವತ್ತಿನ ಸಂದೇಶದ ವಿಷಯ ಮುಂದೆ ನೋಡಿ ಮುಂದೆ ಹೋಗಿ ಎಂಬುದಾಗಿ. ನಾವು ವಾಕ್ಯ ಭಾಗವನ್ನು ನೋಡುವ ವಿಮೋಚನ ಕಾಂಡ 14ನೇ ಅಧ್ಯಾಯ 15ರಿಂದ 16ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಡ್ತದೆ. ವಾಕ್ಯ ಹೇಳ್ತದೆ, ಆಗ ಯೆಹೋವನು ಮೋಶೆಗೆ ಹೇಳಿದೇನೆಂದರೆ, ನೀನು ನನಗೆ ಮೊರೆಯಿಡುವುದೇನು? ಮುಂದೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು ಎಂಬುದಾಗಿ. ಇಲ್ಲಿ ನಾನು ಇನ್ನೊಮ್ಮೆ ಓದ್ತೇನೆ. ಒಂದು ಮುಖ್ಯವಾದ ವಾಕ್ಯ ಭಾಗ. ದೇವರು ಏನು ಹೇಳ್ತಾರೆ ಅಂದರೆ, ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು ಎಂಬುದಾಗಿ. ಹೌದು ಪ್ರಿಯ, ಈ ವಾಕ್ಯ ಭಾಗದ ಸಂದರ್ಭ ಏನಿದೆ ಎಂಬುದಾಗಿ ನಾನು ಸ್ವಲ್ಪ ಹಿನ್ನೆಲೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ನಾವು ದೇವರು ತನ್ನ ಜನರನ್ನು ಐಗುಪ್ತದಿಂದ ಬಿಡಿಸಿ ಬಂದರು. ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು, ಮಹತ್ತಾದ ಕಾರ್ಯಗಳನ್ನು ಮಾಡಿ ಬಿಡಿಸಿಕೊಂಡು ಬಂದು ಅವರು ವಾಗ್ದತ್ತ ದೇಶಕ್ಕೆ ಬರ್ತಾ ಇರುವಾಗ ಅವರಿಗೆ ಕೆಂಪು ಸಮುದ್ರ ಅಡ್ಡ ಬರ್ತದೆ. ಆ ಕೆಂಪು ಸಮುದ್ರ ಹಾದಿಯಲ್ಲಿ ಅವರು ಬರ್ತಾರೆ. ಸೊ ಅವರ ಮುಂದೆ ಕೆಂಪು ಸಮುದ್ರ ಇದೆ. ಅವರು ಹೋಗ್ತಾ ಇರುವ ದಾರಿಯಲ್ಲಿ ಕೆಂಪು ಸಮುದ್ರ ಇದೆ. ಹಿಂದುಗಡೆಯಲ್ಲಿ ಫರೋನನ ಸೈನ್ಯ ಅವರನ್ನು ಹಿಂದಟ್ಟಿ ಬರ್ತಾ ಇದೆ. ಅತ್ತ ಇತ್ತ ಅಡವಿ ಇದೆ. ಅವರು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ, ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರಿಗೆ ಗೊತ್ತಾಗ್ತಿಲ್ಲ, ನಾವು ಏನು ಮಾಡೋದು, ನಮಗೆ ದಾರಿಗಿಲ್ಲ, ಮಾರ್ಗವೇ ಇಲ್ಲ. ಮುಂದೆ ಕೆಂಪು ಸಮುದ್ರ ಇದೆ, ಅತ್ತ ಇತ್ತ ದಟ್ಟವಾದ ಅರಣ್ಯ ಇದೆ, ಅಡವಿ ಇದೆ. ಹಿಂದುಗಡೆ ಫರೋನ ಸೈನ್ಯ ಅವರನ್ನು ಹಿಂದಟ್ತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಮೊರೆ ಇಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕೂಗಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ದೇವರು ತನ್ನ ಸೇವಕನಾದ ಮೋಶೆಯ ಮೂಲಕ ಏನು ಹೇಳ್ತಾರೆ ಅಂದರೆ, ಮುಂದಕ್ಕೆ ಹೊರಡಬೇಕೆಂಬುದಾಗಿ ಇಸ್ರಾಯೇಲರಿಗೆ ಹೇಳು ಎಂಬುದಾಗಿ. ಭಾಳ ಅದ್ಭುತವಾದ ವಿಷಯ ಪ್ರಿಯರೇ. ಈ ವಾಕ್ಯ ಭಾಗ ನೋಡಿ, ಮುಂದೆ ಕೆಂಪು ಸಮುದ್ರ ಇದೆ, ಅವರು ಎಲ್ಲಿಗೆ ಹೋಗುವುದು? ಸೊ ದೇವರು ಹೇಳುವುದೇನೆಂದರೆ, ನೀವು ಮುಂದಕ್ಕೆ ಹೋಗಿ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗವನ್ನು ಕೇಳ್ತಿರುವ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಎಲ್ಲ ಸಂದರ್ಭಗಳಲ್ಲಿಯೂ ನಾವು ಮುಂದೆ ಹೋಗಬೇಕು. ನಾವು ಹಿಂತಿರುಗಬಾರ್ದು, ನಾವು ಹಿಂದೆ ಹೋಗಬಾರ್ದು, ನಾವು ಮುಂದೆ ಹೋಗಬೇಕು. ಎಂಥ ಕಠಿಣ ಪರಿಸ್ಥಿತಿ ಇರಲಿ, ಎಂಥ ಸಮಸ್ಯೆ ಇರಲಿ, ಎಂಥ ತೊಂದರೆ ಇರಲಿ, ನಮ್ಮ ಹೆಜ್ಜೆ ಯಾವಾಗಲೂ ಮುಂದೆ ಇಡಬೇಕು. ನಾವು ಸ್ಟಕ್ ಆಗಬಾರ್ದು, ನಾವು ನಿಲ್ಲಬಾರ್ದು, ನಾವು ಮುಂದೆ ಹೋಗ್ತಾನೆ ಇರಬೇಕು. ಇದು ದೇವರು ನಮ್ಮ ಜೀವಿತದಲ್ಲಿ ಬಯಸುವಂಥದ್ದು. ನಮ್ಮ ಸಮಸ್ಯೆಗಳು, ನಮ್ಮ ತೊಂದರೆಗಳನ್ನು ತುಳಿದು ನಾವು ಮುಂದೆ ಹೋಗಬೇಕು. ಸೊ ಅನೇಕರು ಇಂದು ಈ ಸಂದೇಶವನ್ನು ಕೇಳ್ತಾ ಇರೋರು, ನನ್ನ ಲೈಫ್ನಲ್ಲಿ ಸ್ಟಕ್ ಆಗಿದ್ದೇನೆ, ನನಗೆ ಮುಂದೆ ಏನು ಮಾರ್ಗ ಕಾಣ್ತಾ ಇಲ್ಲ, ನನ್ನ ಹಿಂದೆ ನಾನು ನೋಡಿದರೆ ಸಮಸ್ಯೆ ಇದೆ, ತೊಂದರೆ ಇದೆ, ಅತ್ತಿತ್ತ ಅಡವಿ ಇದೆ, ಎಲ್ಲಿ ಕೂಡ ನನಗೆ ಮಾರ್ಗ ಇಲ್ಲ, ನನ್ನ ಲೈಫು ಫ್ರೀಸ್ ಆಗಿದೆ, ಸ್ಟಕ್ ಆಗಿದೆ, ಒಂದು ನಿಂತ ನೀರಿನಾಗಿ ಸ್ಥಗಿತವಾಗಿದೆ ಎಂಬುದಾಗಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ಈ ಸಂದೇಶವನ್ನು ಕೇಳ್ತಿರುವ ದೇವರ ಮಕ್ಕಳೇ, ನೀವು ಮುಂದೆ ಹೋಗಿ ಮುಂದೆ ನಡೆಯಿರಿ, ದೇವರನ್ನು ಪ್ರಾರ್ಥಿಸಿರಿ. ದೇವರು ಕೆಂಪು ಸಮುದ್ರವನ್ನು ಅದನ್ನು ವಿಭಾಗ ಮಾಡ್ತಾರೆ. ನೀವು ಹಿಂದೆ ನೋಡಬೇಡಿ, ಹಿಂತಿರುಗಿ ನೋಡಬೇಡಿ, ನಿಮ್ಮ ಹಿಂದಿನ ಜೀವಿತಕ್ಕೆ ಹೋಗಲಿಕ್ಕೆ ನೋಡಬೇಡಿ. ಇದರಲ್ಲಿ ಏನು ಪ್ರಯೋಜನ ಇಲ್ಲ. ನಾವು ವಾಕ್ಯ ಭಾಗದಲ್ಲಿ ನಾವು ನೋಡುವ ಜನರು ಯಾಕೆ ಹಿಂತಿರುಗಿ ನೋಡ್ತಾರೆ, ಯಾಕೆ ಹಿಂದೆ ಹೋಗಲಿಕ್ಕೆ ಬಯಸ್ತಾರೆ? ನಾವು ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಮೊದಲನಾಗೆ ಯಾಕೆ ಜನರು ಹಿಂದೆ ನೋಡಲಿಕ್ಕೆ ಹೋಗ್ತಾರೆ, ಹಿಂದೆ ಯಾಕೆ ಹೋಗ್ತಾರೆ ಅಂತ ಹೇಳಿದರೆ, ಆಶೆ, ಡಿಸೈರ್, ಹಳೆಯ ಜೀವಿತದ ಆಶೆಗಳು, ಡಿಸೈರ್ಗಳು. ತಮ್ಮ ಹೊಸ ಜೀವಿತದಲ್ಲಿ, ತಮ್ಮ ಹೊಸ ಬದುಕಿನಲ್ಲಿ ಶೋಧನೆಗಳು, ತೊಂದರೆಗಳು, ಪ್ರಾಬ್ಲಮ್ಸ್ಗಳು ಬಂದಾಗ ಅವರು ಹಿಂದೆ ಹೋಗಲಿಕ್ಕೆ ಬಯಸ್ತಾರೆ. ಹಿಂದಿನ ಮೊದಲನೇ ಜೀವಿತ ಒಳ್ಳೆದಿತ್ತು ಎಂಬುದಾಗಿ ಎನ್ನಿಸ್ತಾರೆ. ನಮ್ಮ ಮೊದಲನೇ ಜೀವಿತ ಒಳ್ಳೆಯದಾಗ್ತಿರ್ತಿದ್ರೆ ದೇವರು ನಮ್ಮನ್ನು ಈ ಹೊಸ ಜೀವಿತಕ್ಕೆ, ಹೊಸ ದಿವಸಕ್ಕೆ ತರ್ತಿರಲಿಲ್ಲ, ಆ ರೀತಿ ಬದಲು ಮಾಡ್ತಾ ಇರಲಿಲ್ಲ. ಹೌದು ಪ್ರಿಯರೇ, ಇಲ್ಲಿ ಇಸ್ರಾಯೇಲರಿಗೆ ಕೂಡ ಹಾಗೆ
ನಂತರ ದೇವರು ಅವರನ್ನು ಅಡವಿಯಲ್ಲಿ ನಡೆಸಿಕೊಂಡು ಬರ್ತಾ ಇರುವಾಗ, ಮರುಭೂಮಿಯಲ್ಲಿ ನಡೆಸಿಕೊಂಡು ಬರ್ತಾ ಇರುವಾಗ, ಅಲ್ಲಿ ಅವರಿಗೆ ಬಳಲಿಕ್ಕೆ ಉಂಟಾದಾಗ, ಅವ್ರು ನೀರು ಸಿಕ್ಕಲಿಕ್ಕೆ ಸ್ವಲ್ಪ ಲೇಟ್ ಆಗುವಾಗ, ಆಹಾರ ಸಿಕ್ಕಲಿಕ್ಕೆ ಸ್ವಲ್ಪ ಲೇಟ್ ಆಗುವಾಗ ಅವರೆಂತ ಎಣಿಸಿದ್ರು ಅಂದರೆ, ನಾವು ಐಗುಪ್ತದಲ್ಲಿದ್ದರೆ ಒಳ್ಳೆದಿತ್ತು, ಅಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಸಿಗ್ತಾ ಇತ್ತು ಎಂಬುದಾಗಿ ಅವರಿಗೆ ಆಲೋಚನೆ ಬಂತು. ಸೊ ಅವರ ಪ್ರೆಸೆಂಟ್ ಲೈಫ್ನಲ್ಲಿ, ಈಗಿನ ಜೀವಿತದಲ್ಲಿ ಸ್ವಲ್ಪ ತೊಂದರೆಗಳು ಬಂದಾಗ ಅವರಿಗೆ ಹಿಂದಿನ ಬದುಕೆ ಒಳ್ಳೆದಿತ್ತು, ನಾನು ಅಲ್ಲೇ ಇರ್ಬೋದಿತ್ತು ಎಂಬುದಾಗಿ ಅವರಿಗೆ ಅನಿಸಿಕೆ ಆಗ್ತದೆ. ಸೊ ನಮ್ಮ ಹಿಂದಿನ ಜೀವಿತದ ಆಶೆಗಳನ್ನು ಬಿಡಬೇಕು. ನಾವು ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಸೋದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡುವಾಗ ದೇವರು ಲೋಟನಿಗೆ ಹೇಳ್ತಾರೆ, ನಿನ್ನ ಕುಟುಂಬವನ್ನು ತೆಗೆದುಕೊಂಡು ನೀನು ಈ ಸ್ಥಳವನ್ನು ಬಿಟ್ಟು ಹೋಗು, ಹಿಂತಿರುಗಿ ನೋಡಬಾರ್ದು ಎಂಬುದಾಗಿ ಹೇಳ್ತಾರೆ. ಅವರು ದೇವದೂತರು ಅವರನ್ನು ಕರೆದುಕೊಂಡು ಹೋಗುವಾಗ ಲೋಟನ ಹೆಂಡತಿ ಹಿಂತಿರುಗಿ ನೋಡ್ತಾಳೆ. ಅವಳು ಉಪ್ಪಿನ ಕಂಬವಾಗ್ತಾಳೆ, ಅವಳು ನಾಶವಾಗ್ತಾಳೆ. ಯಾಕೆಂದರೆ ಅವಳಿಗೆ ಆಶೆ, ಅವಳು ಬಿಟ್ಟು ಬಂದ ಸ್ಥಳ ನಿಜವಾಗಿ ಬೆಂಕಿ ಬೀಳ್ತದಾ, ನಿಜವಾಗಿ ನಾಶವಾಗ್ತದಾ ಎಂಬುದಾಗಿ ಅವಳು ನೋಡಲಿಕ್ಕೆ ಬಯಸಿದ್ಲು. ಆ ಜೀವಿತದ ಮೇಲೆ ಅವಳಿಗೆ ಆಶೆ ಇತ್ತು. ದೇವರು ಅವಳನ್ನು ಹೊಸ ಆಶೀರ್ವಾದದ ಕಡೆಗೆ, ಹೊಸ ಬದುಕಿನ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಹಿಂದಿನ ಜೀವಿತದ ಬಗ್ಗೆ ಆಶೆ ಇದೆ. ನಮ್ಮ ಜೀವಿತದಲ್ಲಿ ಕೂಡ ಹಾಗೆ ಪ್ರಿಯರೇ, ದೇವರು ನಮ್ಮನ್ನು ಹೊಸದೊಂದು ದಿವಸಕ್ಕೆ, ಹೊಸದೊಂದು ಆಶೀರ್ವಾದಕ್ಕೆ, ಹೊಸದೊಂದು ಯೋಜನೆಗೆ ನಡೆಸುವಾಗ ನಾವು ಪುನಃ ಪದೇ ಪದೇ ಹಿಂದಿನ ಜೀವಿತವನ್ನು ಬಯಸೋದು, ಹಿಂದೆ ತಿರುಗಿ ನೋಡ್ತಾ ಇರಬಾರ್ದು. ಆಗ ನಮ್ಮ ಜೀವಿತದ ಮುಂದಿನ ಯೋಜನೆಗಳು ಫುಲ್ಫಿಲ್ ಆಗೋದಿಲ್ಲ. ಹೇಗೆ ಲೋಟನ ಹೆಂಡತಿ ಉಪ್ಪಿನ ಕಂಬಳವಾದ್ಲೋ, ನಾಶವಾಗಿ ಹೋದ್ಲು. ನಂತರ ನಾವು ನೋಡ್ತೇವೆ, ಯಾಕೆ ಜನರು ಹಿಂತಿರುಗಿ ಹಿಂದಿನ ದಿವಸಗಳನ್ನು ಮೆಡಿಟೇಟ್ ಮಾಡ್ತಾರೆ. ಅವರಿಗೆ ಆದ ನಷ್ಟಗಳು, ಕೆಲವೊಮ್ಮೆ ಸಮಯ ನಷ್ಟ ಆಗಿರ್ಬೋದು, ಅವರಿಗೆ ಹಣ ನಷ್ಟ ಆಗಿರ್ಬೋದು, ಸಂಬಂಧಗಳು ನಷ್ಟ ಆಗಿರ್ಬೋದು. ಸೊ ಅನೇಕ ನಷ್ಟಗಳನ್ನು ಇಂದಿನ ಜೀವಿತದಲ್ಲಿ ಆದದನ್ನು ನೆನಪಿಸಿ ಕೊರಗ್ತಾರೆ. ಅದರಿಂದ ಕೊರಗಿದ್ರೆ ಏನು ಪ್ರಯೋಜನ ಇಲ್ಲ ಪ್ರಿಯರೇ. ನಿಮಗೆ ಸಮಯ ನಷ್ಟ ಆಗಿದಾ, ದೇವರು ಹಿಂತಿರುಗಿಸಿ ಕೊಡ್ತಾರೆ. ನಿಮಗೆ ಹಣ ಕಳ್ಕೊಂಡಿದ್ದೀರಾ, ದೇವರು ಹಿಂತಿರುಗಿಸಿ ಕೊಡ್ತಾರೆ. ನಿಮ್ಮ ಸಂಬಂಧಗಳು ಮುರಿದು ಬಿದ್ದಿದೆಯಾ, ದೇವರು ಒಳ್ಳೆಯ ಸಂಬಂಧಗಳನ್ನು ಪುನಃ ತಿರುಗಿ ಕಟ್ಟುತ್ತಾರೆ. ಯೋಬನು ತನ್ನ ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ಕಳೆದುಕೊಂಡ ಪ್ರಿಯರೇ. ಅವನ ಐಶ್ವರ್ಯ ಕಳ್ಕೊಂಡ, ಹಣ ಕಳ್ಕೊಂಡ, ಆರೋಗ್ಯ ಕಳ್ಕೊಂಡ, ಅವನ ಮಕ್ಕಳನ್ನು ಕಳ್ಕೊಂಡ, ಸಂಬಂಧಗಳನ್ನು ಕಳ್ಕೊಂಡ. ಆದರೆ ಯೋಬನ ಪುಸ್ತಕದಲ್ಲಿ ಅವನ ಕತೆ ಹಾಗೆ ಮುಗಿಯುವುದಿಲ್ಲ. ಕೊನೆಯ ಅಧ್ಯಾಯ ಏನು ಹೇಳ್ತದೆ ಅಂದರೆ, ಯೋಬನ ಕಡೆಯ ಪರಿಸ್ಥಿತಿ ಮೊದಲನ ಪರಿಸ್ಥಿತಿಗಿಂತ 2ರಷ್ಟು ಉತ್ತಮವಾಗಿತ್ತೆಂಬುದಾಗಿ. ದೇವರು ಅದನ್ನೆಲ್ಲವನ್ನು ತಿರುಗಿಸಿಕೊಟ್ಟು, ದೇವರ ವಾಕ್ಯದಲ್ಲಿ ಹೇಳ್ತಾರೆ, ಗುಂಪು ಮಿಡಿದ, ಚೂರಿ ಮಿಡಿದ, ಸಣ್ಣ ಮಿಡಿದ, ದೊಡ್ಡ ಬಿಡಿದ, ತಿಂದು ಬಿಟ್ಟ ವರ್ಷಗಳನ್ನು ನಾನು ತಿರುಗಿಸಿ ಕೊಡ್ತೇನೆ, ನಾನು ಸೇರಿಸಿ ಕೊಡ್ತೇನೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಿಮಗೆ ಸಮಯ ಕಳ್ಕೊಂಡಿದ್ದೀರಾ, ನೀವು ಹಣ ಕಳ್ಕೊಂಡಿದ್ದೀರಾ, ಸಂಬಂಧ ಕಳ್ಕೊಂಡಿದ್ದೀರಾ, ಅದನ್ನೆಲ್ಲ ನೆನೆಸಿ ಚಿಂತಿಸಬೇಡಿ, ಕೊರಗಬೇಡಿ. ದೇವರು ಅದನ್ನೆಲ್ಲವನ್ನು ತಿರುಗಿ ಕೊಡಲು ಶಕ್ತನಾಗಿದ್ದಾರೆ. ನಾವು ಮುಂದೆ ನೋಡಬೇಕು. ಪುನಃ ನಮ್ಮ ಹಿಂದಿನ ಬದುಕನ್ನು ನೋಡಿ ಕೊರಗಬಾರ್ದು. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರಿಗೆ ಹಿಂದಿನ ಬದುಕನ್ನು ಯಾಕೆ ಚಿಂತಿಸ್ತಾ ಕೂತ್ಕೊಳ್ಳೋದಂದರೆ, ಹಿಂದಿನ ಜೀವಿತದಲ್ಲಿ ಆದ ಪಾಪವನ್ನು ನೆನೆಸಿ ಕೊರಗ್ತಾರೆ. ಪಾಸ್ಟ್ ಸಿನ್. ದೇವರ ವಾಕ್ಯ ಹೇಳ್ತದೆ, ನಮ್ಮ ತಪ್ಪು ಪಾಪಗಳನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು, ನೀತಿವಂತನಾದ್ರಿಂದ ನಮ್ಮನ್ನೆಲ್ಲ ಅನೀತಿಯಿಂದ ಪಾಪವನ್ನು ತೊಳೆದು ಶುದ್ಧೀಕರಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಅದನ್ನು 1 ಯೋಹನ 1ನೇ ಅಧ್ಯಾಯದ 7ನೇ ವಚನದಲ್ಲಿ ಓದ್ತೇವೆ. ಅಲ್ಲಿ ನಾವು ಹೀಗೆ ಓದ್ತೇವೆ, ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯದಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ನಾನು 9ನೇ ವಚನ 40ನಲ್ಲಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು, ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ನೀವು ಪಾಪಗಳಿಗೋಸ್ಕರ ನೀವು ಕೊರಗಬೇಡಿರಿ, ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಅರಿಕೆ ಮಾಡಿರಿ. ದೇವರು ನಂಬಿಗಸ್ತನು, ನೀತಿವಂತನಾಗಿದ್ದಾನೆ, ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸುವ ಆತನು. ದೇವರ ವಾಕ್ಯದಲ್ಲಿ ಹೇಳಿದೆ, ನಾನು ನಿಮ್ಮ ಪಾಪಗಳನ್ನು ಬೆನ್ನ ಹಿಂದೆ ಹಾಕಿದ್ದೇನೆ, ಅದನ್ನು ನನ್ನ ನೆನಪಿಗೆ ನಾನು ತರುವುದೇ ಇಲ್ಲ ಎಂಬುದಾಗಿ. ಕೆಲವರು ತಮ್ಮ ಹಿಂದಿನ ಜೀವಿತದಲ್ಲಿ ಮಾಡಿದ ತಪ್ಪುಗಳನ್ನು ಎಣಿಸಿ ಅವರ ನಿರ್ಧಾರಗಳನ್ನು ಎಣಿಸಿ ಅವರು ಕೊರಗ್ತಾರೆ. ಅದನ್ನೇ ಹಿಂದಿರುಗಿ ನೋಡಿ ಕೊರಗ್ತಾ ಇರ್ತಾರೆ. ನಿಮ್ಮ ಹಿಂದಿನ ಜೀವಿತದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ಮಾಡಿದ್ದೀರಾ, ಅದಕ್ಕೋಸ್ಕರ ನೀವು ಕೊರಗಬೇಡಿ. ಅದನ್ನು ನೆನೆಸಿ ನಿಮ್ಮ ಇವತ್ತಿನ ದಿವಸವನ್ನು ನೀವು ಕಳ್ಕೊಳ್ಬೇಡಿ, ನಾಶ ಮಾಡಿಕೊಳ್ಬೇಡಿ ಪ್ರಿಯರೇ. ನೀವು ತಪ್ಪು ನಿರ್ಧಾರ ಮಾಡಿಕೊಂಡಿದ್ರು ಕೂಡ ಅದನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಆರಿಕೆ ಮಾಡಿರಿ. ದೇವರು ಅದನ್ನು ನಿಮ್ಮ ಆಶೀರ್ವಾದವಾಗಿ ಬದಲು ಮಾಡ್ತಾರೆ.
ದೇವರ ವಾಕ್ಯ ರೋಮಪುರ 8ನೇ ಅಧ್ಯಾಯದ 28ನೇ ವಚನ ಏನಿರ್ತದೆ ಅಂದರೆ, ದೇವರ ಸಂಕಲ್ಪದಲ್ಲಿ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರಿಗೆ ತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ, ಅಂದರೆ ಆದದೆಲ್ಲ ಒಳ್ಳೆಯದಕ್ಕೆ ಎಂಬುದಾಗಿ. ಹೌದು ಪ್ರಿಯರೇ, ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ದಾವೀದನು ಕಾನಿಷ್ಮಾರಿಯನ್ನು ಮಾಡ್ತಾನೆ, ದೇವರ ದೃಷ್ಟಿಯಲ್ಲಿ ತಪ್ಪಾಗಿ ಕಾಣ್ತದೆ. ನಂತರ ದೇವರ ಜಜ್ಮೆಂಟ್, ನ್ಯಾಯ ತೀರ್ಪು ಬರುವಾಗ ದಾವೀದನು ಹೇಳ್ತಾನೆ, ನಾನು ನನ್ನ ದೇವರ ಸನ್ನಿಧಿಯಲ್ಲಿ ನಾನು ತಗ್ತೇನೆ, ನಾನು ದೇವರ ಸನ್ನಿಧಿಗೆ ಅಡ್ಡ ಬೀಳ್ತೇನೆ, ದೇವರು ಕೃಪಾಪೂರ್ಣನು ಕನಿಕರವುಳ್ಳಾತನು ಎಂಬುದಾಗಿ. ಅವನ ದೇವರ ಸನ್ನಿಧಿಯಲ್ಲಿ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾನೆ. ದೇವರು ಎಲ್ಲ ಸನ್ನಿವೇಶವನ್ನು ಬದಲು ಮಾಡ್ತಾರೆ. ರೋಗ ಹರಡುವುದನ್ನು ನಿಲ್ಲಿಸುವುದು ಮಾತ್ರ ಅಲ್ಲ, ಆ ಸಂದರ್ಭದಲ್ಲಿ ದೇವರು ತನ್ನ ಆಲಯವನ್ನು ಕಟ್ಟಲಿಕ್ಕೋಸ್ಕರ ಒಂದು ಸ್ಥಳವನ್ನು ಗೊತ್ತು ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಒಂದು ತಪ್ಪಾದ ನಿರ್ಧಾರ ಆಶೀರ್ವಾದದ ರಿಸಲ್ಟನ್ನು ಕೊನೆಗೆ ಹೊಂದಿಕೊಳ್ತದೆ. ಯಾವಾಗ ಒಬ್ಬ ವ್ಯಕ್ತಿ ಅದನ್ನು ಒಪ್ಪಿಕೊಂಡು ಅರಿಕೆ ಮಾಡ್ತಾರೋ, ದೇವರು ನಮ್ಮ ತಪ್ಪು ನಿರ್ಧಾರಗಳನ್ನು ಕೂಡ ನಮ್ಮ ಅನುಕೂಲಕ್ಕಾಗಿ, ನಮ್ಮ ಆಶೀರ್ವಾದಕ್ಕಾಗಿ ಬದಲು ಮಾಡ್ತಾರೆ. ದೇವರು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾರೆ. ಪ್ರಿಯರೇ, ಕೆಲವರು ಇನ್ನು ಹಿಂದೆ ಏಕೆ ನೋಡ್ತಾರೆ ಅಂದರೆ, ಹಳೆಯ ನೋವುಗಳು, ಜನರು ಮಾತನಾಡಿದ ಕೆಟ್ಟ ಕೆಟ್ಟ ಮಾತುಗಳು, ಕಹಿಯಾದ ಅನುಭವ, ಅದನ್ನು ನೆನೆಸಿ ಕೊರಗ್ತಾರೆ. ಹೀಗೆ ನಿಮ್ಮ ಜೀವಿತದಲ್ಲಿ ಈ ಹಿಂದಿನ ಹಳೆಯ ಸಂಗತಿಗಳನ್ನು ನೆನೆಸಿ ಕೊರಗಬೇಡಿ ಪ್ರಿಯರೇ, ಅದನ್ನು ಮರೆತುಬೇಡಿ. ದೇವರು ಹೊಸ ಕಾರ್ಯವನ್ನು ಮಾಡ್ತಾರೆ. ಏಷಯ 43ನೇ ಅಧ್ಯಾಯ 18ನೇ ವಚನ ನಾನು ಓದಲಿಕ್ಕೆ ಬಯಸ್ತೇನೆ. ಯೆಹೋವನು ಹೀಗೆ ಎನ್ನುತ್ತಾನೆ, ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತುಬಿಡಿ, ಈಗೋ ಹೊಸ ಕಾರ್ಯವನ್ನು ಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಆ ಎಲ್ಲ ಹಳೆಯ ಸಂಗತಿಗಳನ್ನು ಮರೆತುಬಿಡಿ. ನಿಮ್ಮ ಹೃದಯದಲ್ಲಿರುವ ಕಹಿಯಾದ ಅನುಭವ, ನೋವುಗಳು, ಅದೆಲ್ಲವನ್ನು ಮರೆತುಬಿಡಿ, ನಾನು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ. ನಾವು ಹಳೆಯ ನೋವುಗಳನ್ನು, ಶ್ರಮಿಸದಿರುವ ಗುಣಗಳನ್ನು ಇಟ್ಕೊಂಡು ದೇವರ ಹೊಸ ಕಾರ್ಯವನ್ನು, ಹೊಸ ಆಶೀರ್ವಾದವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಕಣಕದಲ್ಲಿರುವಂಥ ಸ್ವಲ್ಪ ಹುಳಿ ಕಣಕವನ್ನೆಲ್ಲ ಹುಳಿಯಾಗಿ ಮಾಡ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ನಮ್ಮ ಕಣಕವನ್ನು, ನಮ್ಮ ಪಾತ್ರೆ ನಾವು ಶುದ್ಧ ಮಾಡಿಕೊಳ್ಬೇಕು. ಅದರಲ್ಲಿ ಹುಳಿಯಾದ ಹಿಟ್ಟನ್ನು ಇಟ್ಕೊಂಡ್ರೆ, ಹೊಸ ಹಿಟ್ಟನ್ನು ಹಾಕಿದರೆ ಅದು ಕೂಡ, ಹೊಸ ಹಿಟ್ಟು ಕೂಡ ಹುಳಿ ಆಗ್ತದೆ. ನಾವು ನಮ್ಮ ಹಳೆಯದನ್ನು ತೆಗೆಯದಿದ್ದರೆ ದೇವರು ಹೊಸ ಕಾರ್ಯವನ್ನು ಮಾಡುವುದಿಲ್ಲ. ಯಾಕೆಂದರೆ ಆ ಹೊಸ ಕಾರ್ಯ ಕೂಡ ಹಾಳಾಗಿ ಹೋಗ್ತದೆ. ಕೆಲವೊಮ್ಮೆ ನಾವು ಹೇಗೆ ಎಣಿಸ್ತೇವೆ ಅಂದರೆ, ನಾವು ಹಳೆಯ ದಿವಸಗಳನ್ನು ಕೂತ್ಕೊಂಡು ಮೆಲುಕು ಹಾಕಿ ಚಿಂತಿಸ್ತಾ ಇರ್ತೇವೆ, ಯೋಚಿಸ್ತಾ ಇರ್ತೇವೆ. ಯಾಕೆಂದರೆ ಆ ಹಳೆಯ ತಪ್ಪುಗಳಿಂದ ನಾವು ಹೊಸ ಪಾಠಗಳನ್ನು ಕಲಿತೇವೆ ಎಂಬುದಾಗಿ. ಅದು ಸ್ವಲ್ಪ ಮಟ್ಟಿಗೆ ಸರಿಯಾದರೂ ಕೂಡ ಕಂಪ್ಲೀಟ್ಲಿ ಅದು ಸರಿಯಲ್ಲ ಪ್ರಿಯರೇ. ಯಾಕೆಂತ ಹೇಳಿದರೆ, ನಿಮ್ಮ ಹಳೆಯ ತಪ್ಪುಗಳು, ಅದರಿಂದ ನೀವು ಹೊಂದಿರುವ ಪಾಠ, ಅದು ನಿಮ್ಮ ಮುಂದಿನ ಜೀವಿತಕ್ಕೆ ಅದು ಉಪಯೋಗಕ್ಕೆ ಬರುವುದಿಲ್ಲ, ಅದು ಬೇರೆಯವರ ಉಪಯೋಗಕ್ಕೆ ಬರುತ್ತದೆ. ನಮ್ಮ ಮುಂದಿನ ಜೀವಿತದಲ್ಲಿ ನಮಗೆ ಹೊಸ ಚಾಲೆಂಜಸ್ ಇದೆ, ಹೊಸದಾದ ಅನುಭವಗಳಿದೆ. ನೀವು ನೋಡಿರ್ಬೋದು, ಪ್ರತಿ ದಿವಸ ಅದು ಹೊಸ ದಿವಸ, ಪ್ರತಿ ದಿವಸದ ಚಾಲೆಂಜಸ್ ಹೊಸತಾಗಿದೆ. ಹೊಸ ಬುದ್ಧಲ್ಲಿ ಹೊಸ ದ್ರಾಕ್ಷಾರಸ ಹಾಕಿಡ್ಬೇಕಂದಾಗ ಯೇಸು ಸ್ವಾಮಿ ಹೇಳಿದರು, ನಮ್ಮ ಹಳೆಯ ನಾಲೆಜನ್ನು ಇಟ್ಕೊಂಡು ನಾವು ಹೊಸ ದಿವಸದಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ನಮಗೆ ಹೊಸ ದಿವಸದಲ್ಲಿ ಬದುಕಲಿಕ್ಕೆ ದೇವರಿಂದ ಹೊಸದಾದ ಜ್ಞಾನ, ಹೊಸದಾದ ಆಲೋಚನೆ ನಮಗೆ ಬೇಕಿದೆ. ನಮ್ಮ ಹೊಸ ದಿವಸದಲ್ಲಿ ನಮ್ಮ ಹಳೆಯ ಯೋಚನೆಗಳನ್ನು ಇಂಪ್ಲಿಮೆಂಟ್ ಮಾಡಿದರೆ, ಅದನ್ನು ಹಾಕಿದರೆ ಆ ಜೀವಿತ ಹೊಡೆದೋಗ್ತದೆ. ಹೇಗೆ ಸ್ವಾಮಿ ಹೇಳಿದರು, ನಿಮ್ಮ ಹೊಸ ದ್ರಾಕ್ಷಾರಸವನ್ನು ಹಳೆ ಬುದ್ಧಲ್ಲಿ ಹಾಕಿದರೆ ಹಳೆ ಬುದ್ಧಲ್ಲಿ ಹೊಡೆದೋಗ್ತದೆ ಎಂಬುದಾಗಿ. ನಿಮ್ಮ ಹಳೆಯ ಬದುಕಿನಲ್ಲಿ ನೀವು ಮಾಡಿದ ತಪ್ಪುಗಳ ಮೂಲಕ ನೀವು ಕಲಿತಂಥ ಪಾಠ, ಅದು ನಿಮ್ಮ ಉಪಯೋಗಕ್ಕೆ ಬರುವುದಿಲ್ಲ, ಅದು ಬೇರೆಯವರಿಗೆ ಉಪಯೋಗಕ್ಕೆ ಬರ್ತದೆ, ಬೇರೆಯವರ ಜೀವಿತವನ್ನು ಬ್ಲೆಸ್ ಮಾಡಲಿಕ್ಕೋಸ್ಕರ. ಸೊ ನೀವು ನಿಮ್ಮ ಜೀವಿತದಲ್ಲಿ ಹಳೆಯದನ್ನು ಮರೆತು ಬಿಡಿರಿ, ಅದನ್ನು ಹಿಂದೆ ನೋಡಿ ಕೊರಗಬೇಡ್ರಿ. ಇವತ್ತಿನ ಸಂದೇಶದ ವಿಷಯ, ಮುಂದೆ ನೋಡಿ ಮುಂದೆ ಹೋಗಿ. ದೇವರ ವಾಕ್ಯ ಹೇಳ್ತದೆ, ನನ್ನ ಆಲಯದ ಮುಂದಿನ ವೈಭವ ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿದೆ. ಹಗ್ಗಾಯ 2:9 ವಾಕ್ಯ ಹೇಳ್ತದೆ. ಅದರ ಅರ್ಥ ಏನಂದರೆ, ದೇವರು ಹೇಳ್ತಾರೆ, ನಾನು ನಿಮ್ಮ ಜೀವಿತದಲ್ಲಿ ಮುಂದೆ ಏನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೋ ಅದು ನೀವು ಹಿಂದೆ ನಿಮ್ಮ ಜೀವಿತಕ್ಕಿಂತ ಅದ್ಭುತವಾದುದು, ಶ್ರೇಷ್ಠವಾದುದು ಎಂಬುದಾಗಿ. ಬೆಸ್ಟ್ ಈಸ್ ಎಟ್ ಟು ಕಮ್. ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದುದು, ವಿಶೇಷವಾದುದು ಇನ್ನು ಮುಂದೆ ಆಗಲಿಕ್ಕಿದೆ ಪ್ರಿಯರೇ, ಅದು ಹಿಂದೆ ಕಳೆದೋಗಲಿಲ್ಲ. ಅನೇಕರಿಗೆ ಹಾಗೆ ಎನಿಸ್ತದೆ, ನಾವು ನನ್ನ ಹಳೆಯ ದಿವಸದಲ್ಲಿ ನಾನು ಫಾರಿನಲ್ಲಿದ್ದಾಗ, ನಾನು ಬಾಂಬೆಯಲ್ಲಿದ್ದಾಗ 10 ವರ್ಷದ ಹಿಂದೆ ನಾನು ಒಳ್ಳೆದಿದ್ದೆ, ನನ್ನ ಲೈಫ್ ಒಳ್ಳೆದಿತ್ತು, ಈಗ ಎಲ್ಲ ಹಾಳಾಗಿ ಹೋಗಿದೆ ಅಂತ. ನೋ, ಇಲ್ಲ ಪ್ರಿಯರೇ, ಎಲ್ಲ ಆದದ್ದು ಒಳ್ಳೆಯದಕ್ಕೋಸ್ಕರವೇ. ಟುಡೇ, ಇವತ್ತು ಒಳ್ಳೆಯ ದಿವಸ, ಇದು ಅದ್ಭುತದ ದಿವಸ, ಇದು ಮಹಿಮೆಯ ದಿವಸ. ಇನ್ನು ಮುಂದೆ ಅದಕ್ಕಿಂತ ಶ್ರೇಷ್ಠವಾದುದಿದೆ. ಹೌದು ಪ್ರಿಯರೇ, ನಾವು ಕಾರ್ನಲ್ಲಿ ಮುಂದೆ ನೋಡುವ ಗ್ಲಾಸ್ ದೊಡ್ಡದು, ಹಿಂದೆ ನೋಡುವ ರಿಯರ್ ಮಿರರ್ ಭಾಳ ಸಣ್ಣದು. ಅದರ ಅರ್ಥ ಏನಂದರೆ, ನಮ್ಮ ಜೀವಿತ ನಾವು ಮುಂದೆ ನೋಡಿಯೇ ಬದುಕಬೇಕು. ನಾವು ಡ್ರೈವಿಂಗ್ ಮಾಡುವಾಗ ಹಿಂದೆ ನೋಡುವ ಮಿರರನ್ನೇ ನೋಡಿ ಡ್ರೈವಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಮುಂದೆ ಹೋಗಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಾರಿ ಅದರಲ್ಲಿ ಇಣುಕಿ ನೋಡಬೇಕಾಗ್ತದೆ.
ಅಂದರೆ ನಾವು ಮೊದಲು ಮಾಡಿದ ತಪ್ಪುಗಳು ಪುನಃ ನಮ್ಮ ಜೀವಿತದಲ್ಲಿ ರಿಪೀಟ್ ಆಗಬಾರ್ದು ಅದರಂತ ಹೇಳಿ ಅದನ್ನೇ ಯೋಚಿಸಿ ಅದನ್ನೇ ನೋಡಿ ಕೂತ್ಕೊಂಡ್ರೆ ನಾವು ಎಡವಿ ಬೀಳ್ತೇವೆ. ದೇವರು ನಮ್ಮ ಕಣ್ಣುಗಳನ್ನು ಮುಖದಲ್ಲಿಟ್ಟಿದ್ದಾರೆ, ಬೆನ್ನಲ್ಲಿಡಲಿಲ್ಲ. ಯಾಕೆಂದರೆ ನಾವು ಮುಂದೆ ನೋಡಿ ಮುಂದೆ ಹೋಗಲಿಕ್ಕೆ, ಹಿಂದೆ ನೋಡಿ ಮುಂದೆ ಹೋಗಲಿಕ್ಕೆ ಅಲ್ಲ. ನಾವು ಹಿಂದೆ ನೋಡ್ತಾ ಮುಂದೆ ಹೋಗಲಿಕ್ಕೆ ನೋಡಿದರೆ ನಾವು ಎಡವಿ ಬೀಳ್ತೇವೆ. ಹೌದು ಪ್ರಿಯರೇ, ಮುಂದೆ ಶ್ರೇಷ್ಠವಾದದಿದೆ, ಮುಂದೆ ಅದ್ಭುತವಾದದಿದೆ, ವಿಶೇಷವಾದ ದೇವರು, ಒಳ್ಳೆಯ ದೇವರು, ನಮಗೆ ಒಳ್ಳೆಯದೇ ಮಾಡುವ ದೇವರು, ನಮ್ಮ ಹಿತವನ್ನೇ ಚಿಂತಿಸುವ ದೇವರು. ಮುಂದೆ ನೋಡಿ ಮುಂದೆ ಹೋಗಿ. ನಿಮ್ಮ ಜೀವಿತದಲ್ಲಿ ನಿಮಗೇನನ್ನಾದರೂ ಹಿಂದಿನ ಜೀವಿತದಲ್ಲಿ ನಿಮಗೆ ನೆನಪಿಸಲಿಕ್ಕಿದೆ ಅಂತ ಹೇಳಿದರೆ ಅದು ದೇವರ ಉಪಕಾರಗಳು, ದೇವರ ಆಶೀರ್ವಾದಗಳನ್ನು, ಅದನ್ನು ಮಾತ್ರ ನೀವು ಹಿಂತಿರುಗಿ ನೆನಪಿಸಿಕೊಳ್ಳಿ ಪ್ರಿಯರೇ. ನಾವು ಕೀರ್ತನೆ 143ನೇ ಅಧ್ಯಾಯದ 5ನೇ ವಚನವನ್ನು ಓದ್ತೇನೆ. ಕೀರ್ತನೆ 143 5ನೇ ವಚನ. ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತೇನೆ, ನಿನ್ನ ಎಲ್ಲ ಕಾರ್ಯಗಳನ್ನು ಧ್ಯಾನಿಸುತ್ತೇನೆ, ನಿನ್ನ ಕೈ ಕೆಲಸಗಳನ್ನು ಸ್ಮರಿಸುತ್ತೇನೆ ಎಂಬುದಾಗಿ. ನಿಮ್ಮ ಜೀವಿತದಲ್ಲಿ ನಿಮಗೆ ಏನನ್ನಾದರೂ ಹಿಂದಿನ ಜೀವಿತದಲ್ಲಿ ನೆನಪಿಸಿಕೊಳ್ಳಲಿಕ್ಕಿದ್ರೆ ದೇವರ ಮಾಡಿದ ಅದ್ಭುತಗಳು, ದೇವರು ಮಾಡಿದ ಸಹಾಯಗಳು, ಅದನ್ನು ನೆನಪಿಸಿ ದೇವರನ್ನು ಸ್ತುತಿಸಿ ಅವರನ್ನು ಘನಪಡಿಸಿ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ ತಂದೆ, ನಿಮಗೆ ಸ್ತೋತ್ರ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ಮಕ್ಕಳೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದಲ್ಲಿರುವ ಜೀವ, ಪವಿತ್ರಾತ್ಮನ ಅಭಿಷೇಕ ಪ್ರತಿಯೊಬ್ಬರನ್ನು ಸ್ಪರ್ಶಿಸಲಿ, ಮಹತ್ವದ ಕಾರ್ಯ ಮಾಡಿ, ಅದ್ಭುತ ಮಾಡಿ ಸ್ವಾಮಿ. ನಿಮ್ಮ ನಾಮ ಮಹಿಮೆ ಹೊಂದಲಿ ರಾಜ್ಯ ಅಪ್ಪ ಸ್ವಾಮಿ. ಪ್ರತಿಯೊಬ್ಬರನ್ನು ಸ್ವಾಮಿ, ಅವರ ಮನಸ್ಸು, ಅವರ ದೇಹಗಳು ಹೀಲಾಗಲಿ ಯೇಸುವಿನ ನಾಮದಲ್ಲಿ. ಅವರನ್ನು ಅಭಿಷೇಕಿಸಿ ಪವಿತ್ರಾತ್ಮನ ಬಲದಿಂದ ತುಂಬಿಸಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ಈ ವಾಕ್ಯ ಭಾಗ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದಾಯಕವಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ಸಂದೇಶವನ್ನು ಬೇರೆಯವರೊಂದಿಗೆ ಶೇರ್ ಮಾಡಿ, ಅವರ ಜೀವಿತವನ್ನು ಬ್ಲೆಸ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.